ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸುಮುಖೌ ಸುಂದರತರೌ ಸುನಾಸೌ ಸುಖಚಿತ್ತನೋ ಸುರಾರಾಧಿತಪಾದಾಬ್ಜೌ ರಮಾನಾರಾಯಣೋಸ್ತುಮಃ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಮಾರ್ಗಶೀರ್ಷ ಮಾಸದ ಹುಣ್ಣಿಮೆಯಂದು ದತ್ತ ಜಯಂತಿಯ ಆಚರಣೆಯನ್ನು ಸನಾತನ ಧರ್ಮದಲ್ಲಿ ನಂಬಿಕೆ ಇಡ್ತಕ್ಕಂಥ ಎಲ್ಲರೂ ಆಸ್ತಿಕ ಜನರು ಆಚರಿಸ್ತಾರೆ. ಆದರೆ ಈ ದತ್ತ ಯಾರು? ಅವನ ಜಯಂತಿಯನ್ನು ಅವತ್ತು ಆಚರಣೆ ಮಾಡಲಿಕ್ಕೆ ಕಾರಣ ಏನು? ಯಾವಾಗ ಈ ದತ್ತನ ಅವತಾರ ಆಯಿತು ಅಂತೆಲ್ಲ ತಿಳಿದುಕೊಳ್ಬೇಕಾದ್ರೆ ನಮ್ಮ ಪುರಾಣ ಸಾಹಿತ್ಯವನ್ನು ನಾವು ಪ್ರವೇಶ ಮಾಡಬೇಕಾಗ್ತದೆ. ನಾವು ನಾರಾಯಣವರಮವನ್ನು ಪಾರಾಯಣ ಮಾಡಬೇಕಾದ್ರೆ ಭಾಗವತದಲ್ಲಿ ಒಂದು ಮಾತು ಬರ್ತದೆ. ದತ್ತಸ್ತ್ವಯೋಗಾದಥ ಯೋಗನಾಥ. ದತ್ತಾತ್ರೇಯ ರೂಪಿ ಪರಮಾತ್ಮನ ಪ್ರಾರ್ಥನೆ ಮಾಡ್ತಾರೆ. ಯೋಗನಾಥನಾದ ಆ ದತ್ತಾತ್ರೇಯನೇ ನನ್ನನ್ನು ಅಯೋಗಗಳಿಂದ ರಕ್ಷಿಸು ಅಂತ. ಈ ದತ್ತಾತ್ರೇಯನು ಯೋಗನಾಥನಾಗಲಿಕ್ಕೆ ಏನು ಕಾರಣ? ಮತ್ತು ಈ ದತ್ತಾತ್ರೇಯ ಯಾರು? ದತ್ತಾತ್ರೇಯನ ಹೆಸರು ಬರಲಿಕ್ಕೆ ಏನು ಕಾರಣ ಅಂತೆಲ್ಲ ಯೋಚನೆ ಮಾಡಬೇಕಂತಂದರೆ ನಾವು ಭಾಗವತದ ಅಧ್ಯಯನವನ್ನು ಮಾಡಬೇಕು. ಅಲ್ಲಿ ಭಾಗವತದಲ್ಲಿ ಒಂದು ಪ್ರಸಂಗ ಬರ್ತದೆ. ಅತ್ರಿ ಮತ್ತು ಅನುಸೂಯ ಎಂಬತಕ್ಕಂತಹ ದಂಪತಿಗಳು, ಇವರಿಬ್ಬರಿಗೂ ಕೂಡ ಆ ಪರಮಾತ್ಮನೇ ನಮ್ಮಲ್ಲಿ ಅವತಾರವನ್ನು ಮಾಡಬೇಕು. ಬ್ರಹ್ಮ ವಿಷ್ಣು ಮಹೇಶ್ವರರು ತ್ರಿಮೂರ್ತಿಗಳು ಕೂಡ ನಮ್ಮಲ್ಲಿ ಅವತಾರವನ್ನು ಮಾಡಬೇಕು ಅಂತ, ನಮ್ಮ ಮಕ್ಕಳಾಗಿ ಅವತಾರ ಮಾಡಬೇಕು ಅನ್ನುವಂತಹ ಒಂದು ಭಾವನೆ ಬರ್ತದೆ. ಆ ದೃಷ್ಟಿಯಲ್ಲಿ ಅವರು ಉಗ್ರವಾದ ತಪಸ್ಸನ್ನು ಮಾಡ್ತಾರೆ. ಆಮೇಲೆ ಆ ಬ್ರಹ್ಮ, ರುದ್ರ ಮತ್ತು ಮಹೇಶ್ವರರು ಆ ವಿಷ್ಣುವೇ ಮೂರು ರೂಪಗಳನ್ನೇ ತೆಗೆದುಕೊಂಡು, ಬ್ರಹ್ಮನಲ್ಲಿ ಬ್ರಹ್ಮರೂಪನಾಗಿ, ರುದ್ರನಲ್ಲಿ ರುದ್ರರೂಪನಾಗಿ ಇರತಕ್ಕಂಥ ವಿಷ್ಣು ಬರ್ತಾನೆ. ಬಂದು ಕೇಳ್ತಾನೆ, ಏನು ಬರಬೇಕು ಕೇಳಿ ಅಂತ. ಆಗ ಆ ಅತ್ರಿ ಮಹರ್ಷಿಗಳು ಹೇಳ್ತಾರೆ, ನನಗೆ ನಿನ್ನ ಸಮಾನನಾಗಿರ್ತಕ್ಕಂಥ ಒಬ್ಬ ಮಗ ಬೇಕು ಅಂತ. ಆಗ ವಿಷ್ಣು ಹೇಳ್ತಾನೆ, ನನ್ನ ಸಮನಾಗಿರ್ತಕ್ಕಂಥ ನಾನೇ, ಹಾಗಾಗಿ ನಾನೇ ಅವತರಿಸ್ತೇನೆ ಅಂತ ತನ್ನನ್ನು ತಾನೇ ದಾನವಾಗಿ ಕೊಡ್ತಾನೆ. ಅದರಿಂದಾಗಿ ಅವನಿಗೆ ದತ್ತ ಅನ್ನುವಂಥ ನಾಮವನ್ನು ಮಾಡ್ತಾರೆ. ಅತ್ರೇರಪತ್ಯಮಭಿಕಾಂಕ್ಷತ ಆಹತುಷ್ಟ ದತ್ತೋ ಮಯಾ ಅಹಮಿತಿ ಯದ್ ಭಗವಾನ್ ಸ ದತ್ತಃ ಯತ್ಪಾದ ಪಂಕಜ ಪರಾಗ ಪವಿತ್ರದೇಹಾ ಯೋಗರ್ಧಿಮಾಪುರಮಯೀಂ ಯದು ಹೈಹಯಾದ್ಯಾಹ. ತನ್ನನ್ನು ತಾನೇ ದಾನ ಮಾಡ್ತಾನೆ, ಮಗನಾಗಿ ಅವನಲ್ಲಿ ಅವತರಿಸ್ತಾನೆ. ಅದರಿಂದಾಗಿ ಅವನಿಗೆ ದತ್ತ ಅಂತ ಹೆಸರಾಗ್ತದೆ. ರುದ್ರದೇವರು ತಮ್ಮ ಅಂಶದಿಂದ ದುರ್ವಾಸರಾಗಿ ಅವತಾರ ಮಾಡ್ತಾರೆ, ದುರ್ವಾಸ ಮುನಿಯಾಗಿ ಅವತಾರ ಮಾಡ್ತಾರೆ. ಬ್ರಹ್ಮದೇವರು ತಮ್ಮ ಒಂದು ಅಂಶದಿಂದ ಕೂಡಿದ್ದಾಗಿ ಸೋಮನ ಮೂಲಕ ಚಂದ್ರನಾಗಿ ಅವತಾರವನ್ನು ಮಾಡ್ತಾರೆ. ಹೀಗೆ 3 ಅವತಾರಗಳು ಆ ಅತ್ರಿ ಮಹರ್ಷಿಗಳಲ್ಲಿ ಆಗ್ತದೆ. ಹಾಗಾಗಿ ಚಂದ್ರನನ್ನು ಕೂಡ ಅತ್ರಿಯ ಮಗ ಅಂತಲೇ ಕರೆಯೋದು, ಮತ್ತು ದುರ್ವಾಸರು ಕೂಡ ಅತ್ರಿಯ ಮಗನೇ, ದತ್ತನೂ ಕೂಡ ಅತ್ರಿಯ ಮಗನೇ. ಆದ್ದರಿಂದಾಗಿ ಅತ್ರಿಯ ಮಗ ದತ್ತ ಅಂತ ಹೆಸರಿರೋದ್ರಿಂದ ಅವನಿಗೆ ದತ್ತಾತ್ರೇಯ ಎಂಬುವಂಥ ಹೆಸರನ್ನು ನಾವು ಕೇಳಬಹುದಾಗಿದೆ. ಇಂತಹ ದತ್ತಾತ್ರೇಯ ಸಾಕ್ಷಾತ್ ಪರಮಾತ್ಮ ವಿಷ್ಣುವಿನ ಅವತಾರ. ಯಾಕೆ ಅವತಾರ ಮಾಡಿದ್ದಾರೆ? ದತ್ತಾತ್ರೇಯ ರೂಪವನ್ನು ಯಾಕೆ ಪರಮಾತ್ಮ ತಗೊಂಡಿದ್ದಾನೆ ಅಂತಂದರೆ ಅಲ್ಲೇ ಅದಕ್ಕೊಂದು ಉತ್ತರ ಇದೆ. ಯೋಗರ್ಧಿಮಾಪು ರಮಯೀಂ ಯದು ಹೈಹಯಾದ್ಯಾಹ. ಯೋಗವಿದ್ಯೆಯನ್ನು ಜಗತ್ತಿಗೆ ಪ್ರಸಾರ ಮಾಡೋದಕ್ಕೋಸ್ಕರವೇ ದತ್ತಾತ್ರೇಯನ ಅವತಾರವಾಗಿದ್ದು ಅಂತ. ಇದಷ್ಟೇ ಅಲ್ಲದೇನೆ ಅನುಸೂಯ ಅವಳು ಎಲ್ಲ ದೇವತೆಗಳಲ್ಲೂ ಕೂಡ ಒಂದು ಪ್ರಾರ್ಥನೆ ಮಾಡಿದ್ಲಂತೆ. ನನ್ನ ಉದರದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ಅವರು ಮಕ್ಕಳಾಗಿ ಅವತರಿಸಬೇಕು ಅಂತ. ಅದಕ್ಕೂ ಒಂದು ಸುಂದರವಾದ ಕಥಾನಕವಿದೆ. ಮಾರ್ಕಾಂಡೇಯ ಪುರಾಣದಲ್ಲಿ ದತ್ತಾತ್ರೇಯೋಪಾಖ್ಯಾನ ಅಂತ ಒಂದು ಸುಂದರವಾದ ಪ್ರಸಂಗ. ಅದರಲ್ಲಿ ಒಬ್ಬ ಪತಿವ್ರತಾ ಸ್ತ್ರೀಯ ಮಹತ್ವವನ್ನು ಸಾರ್ತಕ್ಕಂಥ ಒಂದು ಕಥಾನಕವಿದೆ. ಒಬ್ಬ ಪತಿವ್ರತಾ ಸ್ತ್ರೀ ತನ್ನ ಮುಪ್ಪಾಗಿರ್ತಕ್ಕಂತಹ ಒಬ್ಬ ಗಂಡನ ಸೇವೆಯನ್ನು ಮಾಡ್ತಾ ಇರ್ತಾಳೆ. ವ್ಯಾಧಿಗ್ರಸ್ತನಾಗಿರ್ತಾನೆ, ತುಂಬ ರೋಗಗಳಿರ್ತವೆ. ಅದಿದ್ರೂ ಕೂಡ ತುಂಬ ಶ್ರದ್ಧೆಯಿಂದ ಅವನ ಎಲ್ಲ ರೀತಿಯಾದಂತಹ ಸೇವೆಯನ್ನು ಮಾಡ್ತಾ ಇರ್ತಾಳೆ.
ಒಮ್ಮೆ ಅವನು ಪರೀಕ್ಷೆ ಎನ್ನುವಂತೆ ಒಬ್ಬ ವೇಶ್ಯೆಯ ಮನೆಯನ್ನು ತೋರಿಸಿ ನನಗೆ ಅವಳ ಮನೆಗೆ ಹೋಗಬೇಕು ಅಂತ ತನ್ನ ಆಸೆಯನ್ನು ಪ್ರಕಟಿಸ್ತಾನೆ. ಇವಳು ಎಷ್ಟು ತನ್ನ ಪತಿಯ ಸೇವೆಯಲ್ಲಿ ಮಗ್ನಳಾಗಿದ್ಲು ಅಂದರೆ ಅಲ್ಲಿಗೂ ಕರ್ಕೊಂಡು ಹೋಗಬೇಕು ಅಂತ ದುಡ್ಡನ್ನು ಹಿಡ್ಕೊಂಡು ತನ್ನ ಗಂಡನ ಕರ್ಕೊಂಡು ಹೋಗ್ತಾಳೆ. ಹೋಗೋ ದಾರಿಯಲ್ಲಿ ರಾತ್ರಿ ಆಗಿರ್ತದೆ. ಅಲ್ಲಿ ಅಣಿಮಾಂಡವ್ಯ ಮಹರ್ಷಿಗಳು ಅಂತ ಅವರಿಗೆ ಪಾಪ ಅವ್ರದ್ದು ಯಾವುದೇ ತಪ್ಪಿಲ್ಲದೇನೆ ಕಳ್ಳಕಾಕರು ಬಂದು ಅವರಿಗೆ ಶೂಲದಲ್ಲಿ ಏರಿಸಿ ಶಿಕ್ಷೆಯನ್ನು ಕೊಟ್ಬಿಟ್ಟಿರ್ತಾರೆ. ಆ ಶೂಲ ವೇದನೆಯಿಂದ ಬಳಲ್ತಾ ಇರತಕ್ಕಂತಹ ಆ ಮುನಿಯನ್ನು ಈ ಗಂಡನಾದವನು ಮುಟ್ಟಿ ಅಲಗಾಡಿಸ್ತಾನೆ. ತುಂಬ ಶೂಲವೇದನೆ ಇನ್ನೂ ಜಾಸ್ತಿ ಆಗ್ತದೆ. ಆಗ ಅವ್ರು ಶಾಪ ಕೊಡ್ತಾರೆ, ಯಾರು ನನ್ನನ್ನು ಮುಟ್ಟಿ ಈ ನೋವನ್ನು ಉಂಟು ಮಾಡಿದ್ದಾನೋ ಅಂತಹ ಇವನು ನಾಳೆ ಸೂರ್ಯೋದಯ ಆಗೋದ್ರೊಳಗೆ ಅವನು ಸತ್ತು ಹೋಗಲಿ ಅಂತ ಶಾಪ ಕೊಟ್ಬಿಡ್ತಾರೆ. ಇದು ತಿಳಿದಂಥ ಆ ಪತಿವ್ರತೆ ಸ್ತ್ರೀ ಅವಳೇನು ಹೇಳ್ತಾಳೆ ಅಂದರೆ, ಸೂರ್ಯೋದಯವಾದರೆ ಅಲ್ವಾ ನಾಳೆ ನನ್ನ ಪತಿ ಮರಣ ಹೊಂದೋದು, ಸೂರ್ಯೋದಯವೇ ಆಗದಿರಲಿ ಅಂತ ಅವಳು ಪ್ರತಿಶಾಪ ಕೊಟ್ಬಿಡ್ತಾಳೆ. ಅವಳ ಪಾತಿವ್ರತ್ಯದ ಮಹತ್ವ ಎಷ್ಟು ಅಂತಂದರೆ, ಸೂರ್ಯೋದಯವೇ ಆಗೋದಿಲ್ಲ ಮರುದಿನ. ಇದೆಲ್ಲ ದೇವತೆಗಳಿಗೆ ಗೊತ್ತಾಗ್ತದೆ. ಸೂರ್ಯೋದಯವಾಗದೇ ಇದ್ದರೆ ಯಾವುದೇ ರೀತಿಯಾದಂಥ ಕರ್ಮಾಚರಣೆಗಳಿಲ್ಲ, ಯಜ್ಞಯಾಗಾದಿಗಳಿಲ್ಲ, ಲೋಕದಲ್ಲಿ ಎಲ್ಲವೂ ಕೂಡ ಅಸ್ತವ್ಯಸ್ತ. ಈ ಒಂದು ಭಯಾನಕವಾದ ಪ್ರಸಂಗವನ್ನು ನೆನೆಸಿಕೊಂಡು ಎಲ್ಲ ದೇವತೆಗಳು ಕೂಡ ಬಂದು ಆ ಅನುಸೂಯಾದೇವಿಯಲ್ಲಿ ಶರಣು ಹೊಂತಾರೆ. ಅನುಸೂಯಾದೇವಿಯು ಕೂಡ ಒಳ್ಳೆಯ ಪತಿವ್ರತೆ, ಅವಳನ್ನು ಶರಣು ಹೊಂತಾರೆ. ಶರಣು ಹೊಂದಿ ಈ ರೀತಿಯಾದ ಪ್ರಸಂಗ ನಡೆದಿದೆ, ಆ ಪತಿವ್ರತಾ ಸ್ತ್ರೀಯ ಶಾಪದಿಂದ ಸೂರ್ಯೋದಯವೇ ನಿಂತು ಹೋಗಿದೆ, ಏನಾದರೂ ಮಾಡಿ ನೀವು ಸೂರ್ಯೋದಯ ಆಗುವಂತೆ ಮಾಡಬೇಕು ಅಂತ. ಆ ಅನುಸೂಯಾದೇವಿ ಅವಳು ಹೇಳ್ತಾಳೆ, ನೀವು ಕೂಡ ಅವಳ ಪಾತಿವ್ರತ್ಯಕ್ಕೆ ಯಾವುದೇ ರೀತಿಯಾದ ಅಪಚಾರವಾಗದೇ ಇರುವಂತೆ, ಅವಳ ಗರಿಮೆಗಳಿಗೆ ಅಪಚಾರ ಆಗದೇ ಇರುವಂತೆ ಅವಳಲ್ಲಿ ನೀವು ನಡೆದುಕೊಳ್ಳಿ, ನಾನು ಅವಳನ್ನು ಸಮಾಧಾನ ಮಾಡುತ್ತೇನೆ ಅಂತ ಹೋಗಿ ಆ ಪತಿವ್ರತಾ ಸ್ತ್ರೀಯ ಬಳಿ ಹೋಗಿ ಅವಳ ಗಂಡನಿಗೆ ದೀರ್ಘಾಯುಷ್ಯವನ್ನು ಕೊಟ್ಟು ರೋಗ ರುಜಿನಗಳೆಲ್ಲವೂ ಕೂಡ ಹೋಗುವಂತೆ ಮಾಡುವಂತಹ ಆಶೀರ್ವಾದವನ್ನು ಮಾಡಿದಾಗ ಅವಳು ತಾನು ಕೋಪವನ್ನು ತಣಿಸಿಕೊಂಡು ಸೂರ್ಯೋದಯ ಇನ್ಮೇಲೆ ಆಗಲಿ ಅಂತ ಅವಳು ಪ್ರತಿಯಾಗಿ ಮತ್ತೊಮ್ಮೆ ತನ್ನ ಶಾಪವನ್ನು ಹಿಂತೆಗೆದುಕೊಳ್ತಾಳೆ. ಆಗ ಸೂರ್ಯೋದಯವೆಲ್ಲವಾಗಿ ಜಗತ್ತು ಮತ್ತೆ ಯಥಾಸ್ಥಿತಿಗೆ ಬರ್ತದೆ. ನೋಡಿ ಆ ಪತಿವ್ರತಾ ಸ್ತ್ರೀಯ ಮಹತ್ವ. ಒಬ್ಬ ಸ್ತ್ರೀ ಇಡೀ ಪ್ರಪಂಚದಲ್ಲಿ ಸೂರ್ಯೋದಯವೇ ಆಗದೇ ಇರುವಂತಹ ಒಂದು ಪ್ರಸಂಗವನ್ನು ಸೃಷ್ಟಿ ಮಾಡಿಬಿಡ್ತಾಳೆ. ಆ ಪ್ರಸಂಗದಲ್ಲಿ ಅನುಸೂಯಾದೇವಿ ಎಲ್ಲ ದೇವತೆಗಳಿಗೂ ಕೂಡ ಅನುಕೂಲ ಆಗುವಂತೆ ಪ್ರಕ್ರಿಯೆಯನ್ನು ಮಾಡಿಕೊಟ್ಟಿದ್ದರಿಂದ ಆ ಪತಿವ್ರತೆಯನ್ನು ರಮಿಸಿ ಸೂರ್ಯೋದಯ ಆಗುವಂತೆ ಮಾಡೋದ್ರಿಂದ ದೇವತೆಗಳೆಲ್ಲ ಕೇಳ್ತಾರೆ, ಏನಾದರೂ ವರವಿದ್ದರೆ ಕೇಳು ತಾಯಿ ಅಂತ. ಆವಾಗ ಅವಳು ಹೇಳ್ತಾಳೆ, ನನಗೆ ಬ್ರಹ್ಮ ವಿಷ್ಣು ಮಹೇಶ್ವರರು ನನ್ನಲ್ಲಿ ಬಂದು ಪುತ್ರನಾಗಿ ಅವತಾರ ಮಾಡಬೇಕು ಅಂತ ಕೇಳಿದಾಗ ಎಲ್ಲ ದೇವತೆಗಳು ಹಾಗೇ ಆಗಲಿ ಅಂತ ಅನುಗ್ರಹ ಮಾಡ್ತಾಳೆ. ಅದಷ್ಟೇ ಅಲ್ಲದೆ ಅತ್ರಿ ಮತ್ತು ಅನುಸೂಯ ದೇವತೆಗಳು ಇಬ್ಬರೂ ಕೂಡ ಉಗ್ರವಾದ ತಪಸ್ಸನ್ನು ಆಚರಣೆ ಮಾಡಿ ಆ ತ್ರಿಮೂರ್ತಿಗಳು ತಮ್ಮಲ್ಲಿ ಅವತಾರ ಆಗುವಂತೆ, ಮಕ್ಕಳಾಗಿ ಅವತಾರ ಆಗುವಂತೆ ಅನುಗ್ರಹವನ್ನು ಪಡೀತಾರೆ. ಅಂತಹ 3 ಜನರಲ್ಲಿ ದುರ್ವಾಸ, ಚಂದ್ರ ಮತ್ತು ದತ್ತ, 3 ಜನದಲ್ಲಿ ಆ ದತ್ತ ಸಾಕ್ಷಾತ್ ವಿಷ್ಣುವಿನ ಅವತಾರನಾಗಿದ್ದಾನೆ. ಆ ದತ್ತ ಅವತಾರ ಮಾಡಿದ ತಕ್ಷಣ ತಾನು ಸಮೀಪದಲ್ಲಿರ್ತಕ್ಕಂತಹ ಸರೋವರಕ್ಕೆ ಯಾರೂ ಸಿಗಬಾರ್ದು, ಹತ್ತಿರದಲ್ಲಿ ಯಾರೂ ಸಿಗಬಾರ್ದು, ಏಕಾಂತದಲ್ಲಿ ಯೋಗಾಸೀನನಾಗಿರಬೇಕು ಅಂತ ಯೋಚನೆ ಮಾಡಿದೆ. ಎಲ್ಲ ಮುನಿಕುಮಾರರೆಲ್ಲರೂ ಕೂಡ ಹತ್ತಿರದಲ್ಲಿ ಬಂದು ಉಪದೇಶ ಮಾಡು ಅಂತ ಕೇಳಿ ಪ್ರಾರಂಭ ಮಾಡಿದಂತೆ. ಇವ್ರು ಯಾರೂ ಸವಾಸನೆ ಬೇಡ ಅಂತ ಆ ಹತ್ತಿರದಲ್ಲಿರ್ತಕ್ಕಂಥ ಸರೋವರದಲ್ಲಿ ಹೋಗಿ ಮುಳುಗಿಬಿಟ್ನಂತೆ. ಆದರೂ ಆ ಮುನಿಕುಮಾರರು ಹೋಗ್ತಾ ಇಲ್ಲ, ಎಷ್ಟು ದಿನ ಆದರೂ ಹಾಗೇ ಇದ್ದಾರೆ ಉಪದೇಶ ಮಾಡಿಸ್ಕೊಳ್ಬೇಕು ಅಂತ. ಕೊನೆಗೆ ಈ ಏಕಾಂತದಲ್ಲಿರಬೇಕು ಅನ್ನೋ ದೃಷ್ಟಿಯಿಂದ ಇವ್ರನ್ನೆಲ್ಲ ಓಡಿಸ್ಬೇಕು ಅಂದರೆ ಏನು ಮಾಡಬೇಕು, ಇವರಿಗೆ ಆಗದೆ ಇರೋಂಗೆ ವ್ಯವಹಾರ ಮಾಡಬೇಕು ಅಂಥೇಳಿ ಆ ದತ್ತ ಏನು ಮಾಡ್ತಾನೆ, ಆ ಸರೋವರದಿಂದ ಎದ್ದು ಬರುವಾಗಲೇ ಒಳ್ಳೆ ಉತ್ತಮ ಸ್ತ್ರೀಯನ್ನು ಕರೆದುಕೊಂಡು ಬಂದುಬಿಡ್ತಾನೆ. ಆ ಉತ್ತಮ ಸ್ತ್ರೀ ಜೊತೆಗೆ ವ್ಯವಹಾರ ಮಾಡುವಂಥ ಒಂದು ದೃಶ್ಯವನ್ನು ಕಾಣಿಸ್ತಾನೆ. ಅದರಿಂದ ಆದರೆ ಈ ಮುನಿಕುಮಾರೆಲ್ಲ ಓಡಿ ಹೋಗ್ತಾರೋ ನೋಡೋಣ ಅಂತ. ಆದರೂ ಅವ್ರು ಯಾರೂ ಹೋಗಲಿಲ್ಲ. ಆವಾಗ ಏನು ಮಾಡ್ದ ದತ್ತ ಅಂದರೆ, ಒಂದು ಸುರಾಪಾನವನ್ನು ಮಾಡುವಂತೆ ನಟಿಸಿದ. ಅವ್ರಿಗೆಲ್ಲರೂ ಕೂಡ ಸುರಾಪಾನ ಆಗುವಂತೆ ಕಾಣಬೇಕು ಆ ದೃಶ್ಯ. ಆ ರೀತಿಯಾಗಿ ವ್ಯವಹಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಸ್ತ್ರೀಯಲ್ಲಿ ಆಸಕ್ತನಾಗಿರುವಂತೆ, ಸುರಾಪಾನದಲ್ಲಿ ಆಸಕ್ತನಾಗಿರುವಂತೆ ಎಲ್ಲ ರೀತಿಯಾಗಿ ವ್ಯವಹಾರವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಒಟ್ಟಾರೆ ಅವನನ್ನು ನೋಡಿದ್ರೆ ಜಿಗುಪ್ಸೆ ಬರಬೇಕು ಇವರಿಗೆಲ್ಲರೂ ಕೂಡ. ಆ ರೀತಿ ವ್ಯವಹಾರ ಮಾಡಿದಾಗ ಕೊನೆಗೆ ಸುರಾಪಾನ ಮಾಡುವಂಥದ್ದೆಲ್ಲ ನಾವು ನೋಡಿದ ಮೇಲೆ ಆ ಮುನಿಕುಮಾರೆಲ್ಲರೂ ಕೂಡ ಅಯ್ಯೋ ಇವನಿಂದ ಉಪದೇಶ ಪಡೆಯೋದು ಅಂತ ಓಡೋಗ್ಬಿಟ್ರು. ಆಗ ಇವನು ಮಾತ್ರ ಏಕಾಂತದಲ್ಲಿದ್ದುಕೊಂಡು ಆ ಯೋಗಿಯಾಗಿರೋನು ಹೇಗಿರಬೇಕು ಅನ್ನುವಂತಹ ಒಂದು
ಏಕಾಂತದಲ್ಲಿ ಇರುವಂತೆ ಯಾವ ರೀತಿಯಾಗಿರಬೇಕು ಅನ್ನುವಂಥ ಒಂದು ವಿಷಯವನ್ನು ಯೋಗಿಯಾಗಿ ಇರುವಂತಹ ಒಂದು ನಿದರ್ಶನವನ್ನು ತೋರಿಸಿಕೊಳ್ಳಿ ಪ್ರಾರಂಭ ಮಾಡಿದ. ಹೀಗೆ ಏಕಾಂತದಲ್ಲಿ ಓಡಾಡ್ತಾ ಇದ್ದ, ಯಾರೂ ಹತ್ತಿರ ಬರಬಾರ್ದು ಅಂತ ಬಟ್ಟೆಯನ್ನು ಹಾಕ್ಕೊಳ್ತಾ ಇರಲಿಲ್ಲ, ಸುರಾಪಾನದಂತೆ ನಟಿಸ್ತಾ ಇದ್ದ, ಸ್ತ್ರೀಯ ಆಸಕ್ತನಾಗಿರುವಂತೆ ನಟಿಸ್ತಾ ಇದ್ದ. ಆಗ ಎಲ್ಲರೂ ಕೂಡ ಇವನು ಯಾರು ಹುಚ್ಚ ಅಂತ ತಿಳ್ಕೊಂಡು ಸುಮ್ಮನಾಗಿ ಬಿಡ್ತಾಯಿದ್ರು. ಹೀಗೆ ಮೋಹವನ್ನು ಉಂಟು ಮಾಡುವುದಕ್ಕೋಸ್ಕರ ಯೋಗವಿದ್ಯೆಯನ್ನು ಜಗತ್ತಲ್ಲಿ ಪ್ರಸಿದ್ಧ ಮಾಡಲಿಕ್ಕೋಸ್ಕರವಾಗಿ ಮಾಡಿದಂಥ ಅವತಾರವೇ ಅದು ದತ್ತಾತ್ರೇಯನ ಅವತಾರ. ಅದಕ್ಕೆ ಯೋಗವಿದ್ಯೆಯನ್ನು ಉಪದೇಶ ಮಾಡಿದ್ದಾನೆ ಅನೇಕರಿಗೆ. ಒಂದು ಒಳ್ಳೆಯ ಒಂದು ವಿಷಯ ಏನು ಅಂತಂದರೆ, ಯೋಗವಿದ್ಯೆಯಲ್ಲಿ ನಮಗೆ ದಾರಿಯನ್ನು ತಪ್ಪುವಂತಹ ಒಂದು ಪ್ರಸಂಗವೂ ಇದೆ. ಆದರೆ ವಿಷ್ಣು ಭಕ್ತಿಗೆ ಸಾಧಕವಾಗತಕ್ಕಂತಹ ಯೋಗವಿದ್ಯೆ ಯಾವುದು, ಅದನ್ನು ಯಾವ ರೀತಿಯಾಗಿ ನಾವು ಪಡಿಬೇಕು ಅನ್ನುವಂತಹ ಯೋಗವಿದ್ಯೆಯನ್ನು ಉಪದೇಶ ಮಾಡಿದ್ದಾನೆ ಅನ್ನೋಂಥ ಭಾಗವತ ಸೂಕ್ಷ್ಮವಾಗಿ ತಿಳಿಸ್ಕೊಡುತ್ತೆ. ಭಾಗವತ ಹೇಳುತ್ತೆ, ಯೋಗರ್ಧಿ ಮಾಪುಹು ಅಮಯೀಂ ಯದು ಹಯಾದ್ಯಾಹ. ಅಮಯೀಂ ಯೋಗವಿದ್ಯಾಂ. ಅಮಯೀಂ ಅಂತಂದರೆ ಬೇರೆಲ್ಲರೂ ಕೂಡ ಅನೇಕ ರೀತಿಯಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಆದರೆ ಆಚಾರ್ಯರು ಮಾತ್ರ ಆ ಅಂದರೆ ವಿಷ್ಣು, ಅನ್ನುವಂತಹ ಒಂದು ಅಕ್ಷರ ವಿಷ್ಣುವನ್ನು ಹೇಳುತ್ತೆ. ಅಕಯ ಪ್ರವಿಸಂಭೂಮ ಸಖಃ ವಿಷ್ಣುವಾಚಕಃ ಅಂತ. ಹಾಗಾದರೆ ಅಮಯಿ ಅಂತಂದರೆ ವಿಷ್ಣು ಸಂಬಂಧಿಯಾದ ಅಂತ ಅರ್ಥ. ಅಂದರೆ ವಿಷ್ಣುವಿನಲ್ಲಿ ಭಕ್ತಿ ಜಾಗೃತವಾಗುವಂತಹ ಯೋಗವಿದ್ಯೆಯನ್ನು ಆ ದತ್ತಾತ್ರೇಯ ರೂಪಿ ಪರಮಾತ್ಮ ಜಗತ್ತಿಗೆ ಉಪದೇಶ ಮಾಡಿ ಹೋದ. ಯಾರ್ಯಾರಿಗೆ? ಯದು ಹೈಹಯಾದ್ಯಾಹ. ಕಾರ್ತಿವೀರ್ಯಾರ್ಜುನನಿಗೆ, ಅಲರ್ಕನಿಗೆ, ಯದುರಾಜನಿಗೆ, ಪ್ರಹ್ಲಾದರಾಜರಿಗೆ ಎಲ್ಲರೂ ಕೂಡ ಉಪದೇಶ ಮಾಡಿ ಹೋಗಿದ್ದಾರೆ. ಕಾರ್ತಿವೀರ್ಯಾರ್ಜುನ ಅವನು ಈ ದತ್ತಾತ್ರೇಯ ರೂಪಿ ಪರಮಾತ್ಮನಿಂದ ಯೋಗವಿದ್ಯೆಯನ್ನು ಪಡೆದಂಥವರಲ್ಲಿ ಅವನು ಒಬ್ಬ. ಅಲರ್ಕ ರಾಜ ಅವನು ಕೂಡ ಒಬ್ಬ. ಕಾರ್ತಿವೀರ್ಯಾರ್ಜುನ ಅವನು ಕೃತವೀರ್ಯ ಎಂಬಂಥ ರಾಜನ ಮಗ. ಕೃತವೀರ್ಯ ತಾನು ವಾನಪ್ರಸ್ಥಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡಿ ತನ್ನ ಮಗನಾದಂಥ ಕಾರ್ತಿವೀರ್ಯಾರ್ಜುನನಿಗೆ ಅಭಿಷೇಕವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡ್ತಾನೆ. ಆದರೆ ಕಾರ್ತಿವೀರ್ಯಾರ್ಜುನ ಮಾತ್ರ ನಾನು ರಾಜನ ಆಗೋದಿಲ್ಲ ಅಂತ ಹೇಳ್ತಾನೆ. ಯಾಕೆ? ಅವನು ಹೇಳ್ತಾನೆ, ನೋಡಿ, ಈ ರಾಜನಾಗಿ ಯಾವ ಕರ್ತವ್ಯವನ್ನು ಮಾಡಬೇಕೋ ಅದು ಮಾಡಲಿಲ್ಲ ಅಂದರೆ ನನ್ನಷ್ಟು ದೊಡ್ಡ ಪಾಪ ಇನ್ನೊಬ್ಬರಿಗೆ ಬರೋದಿಲ್ಲ. ಯಾಕೆ? ಈ ರಾಜ ಎಲ್ಲರಿಂದಲೂ ಕೂಡ ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ತಾನೆ. ಯದರ್ಥಂ ಗೃಹ್ಯತೆ ಶುಲ್ಕಂ ತದನಿಷ್ಪಾದಯನ್ ವೃಥ ಪಣ್ಯಾನಾಂ ದ್ವಾದಶಂ ಭಾಗಂ ಭೂಪಾಲಾಯ ವಣಿಜ್ಜನಾಹ. ಈ ಮಾರಾಟ ಮಾಡ್ತಕ್ಕಂತಹ ಬಿಸ್ನೆಸ್ಮ್ಯಾನ್ಗಳು, ವಣಿಕರು, ವರ್ತಕರು ಅವರೆಲ್ಲರೂ ಕೂಡ ತಾವು ಮಾರಾಟ ಮಾಡುವಂತಹ ಭಾಗದ 12ರಲ್ಲಿ 1 ಭಾಗ ಏನಿದೆ ಅದನ್ನು ಟ್ಯಾಕ್ಸ್ ಹಾಕಿ ಕೊಡ್ತಾರೆ. ಅದ್ಯಾಕೆ ಕೊಡ್ತಾರೆ? ಅವರಿಗೆ ರಕ್ಷಣೆ ಸಿಗಬೇಕು, ಅದಕ್ಕೋಸ್ಕರ ಕೊಡ್ತಾರೆ. ಅದೇ ರೀತಿಯಾಗಿ ಗೊಲ್ಲರು ಮಜ್ಜಿಗೆ, ತುಪ್ಪ ಮುಂತಾದವುಗಳನ್ನು ಮಾಡ್ತಾರೆ. ಕೃಷಿ ಅನೇಕ ರೀತಿಯ ಧಾನ್ಯಗಳನ್ನು ಉತ್ಪತ್ತಿ ಮಾಡ್ತಾರೆ. ಅವರು 6ನೇ 1 ಭಾಗವನ್ನು ಟ್ಯಾಕ್ಸ್ ಕರವಾಗಿ ಕೊಡ್ತಾರೆ. ಇವರೆಲ್ಲ ಯಾಕೆ ಕೊಡ್ತಾರೆ ಅಂದರೆ ಅವ್ರಿಗೆ ರಕ್ಷಣೆ ಸಿಗಬೇಕು, ಅವರ ಜೀವನ ಸರಿಯಾಗಿ ನಡಿಬೇಕು, ಅದಕ್ಕೋಸ್ಕರ ಕೊಡ್ತಾರೆ. ಆದರೆ ಆ ಕೆಲಸ ನಾನು ಮಾಡಲಿಲ್ಲ ಅಂತ ಆದರೆ ನನಗೆ ಪಾಪ ಬರುತ್ತೆ. ಅವನು ಹೇಳ್ತಾನೆ, ಅರಕ್ಷನ್ಸ್ ಚೋರತಶ್ಚೋರಃ ತದ್ಧನಂ ನೃಪತೇರ್ಭವೇತ್. ಚೋರರಿಂದಾಗಿ ಅವರಿಗೆ ರಕ್ಷಣೆ ಮಾಡಲಿಲ್ಲ ಅಂತ ಆದರೆ ನಾನೇ ದೊಡ್ಡ ಚೋರ, ನಾನೇ ದೊಡ್ಡ ಕಳ್ಳ ಆಗಿಬಿಡ್ತೇನೆ. ಕಳ್ಳರಿಂದ ಅವ್ರನ್ನೆಲ್ಲ ರಕ್ಷಣೆ ಮಾಡಲಿಲ್ಲ, ಅವ್ರಿಗೆ ಲಾ ಆ್ಯಂಡ್ ಆರ್ಡರ್ ಕೊಡಲಿಲ್ಲ ಅಂತ ಆದರೆ ನಾನೇ ದೊಡ್ಡ ಕಳ್ಳ ಆಗಿಬಿಡ್ತೇನೆ. ಅಂಥ ಪಾಪ ನನಗೆ ಬರುತ್ತೆ. ಅದೇ ಹೇಳ್ತಾನೆ ಅವನು, ಯದನ್ಯೈ ಪಾಲ್ಯತೆ ಲೋಕಃ ತದ್ವೃತ್ತೇತರ ಸಂಶಿತಃ ಗೃಹ್ಯತೋ ಬಲಿಷಡ್ಭಾಗಂ ನೃಪತೇರ್ ನರಕಂ ಧ್ರುವಂ. ನನಗೆ ರಕ್ಷಣೆ ಮಾಡಲಿಕ್ಕೆ ಅಂತ ಅವರೆಲ್ಲ ಕರವನ್ನು ಕೊಡ್ತಾರೆ, ಟ್ಯಾಕ್ಸನ್ನು ಕೊಡ್ತಾರೆ. ಆದರೆ ಅದಕ್ಕೋಸ್ಕರ ಪಾಪ ಇನ್ನೊಬ್ಬರನ್ನ ಆಶ್ರಯ ಮಾಡುವಂತೆ ಆದರೆ ಅವರೆಲ್ಲರೂ ಕೂಡ, ಆಗ ನನಗೆ ಖಂಡಿತವಾಗಿ ಕೂಡ 6 ಭಾಗದಲ್ಲಿ 1 ಭಾಗವನ್ನು ಟ್ಯಾಕ್ಸ್ ತೊಗೊಂಡು ಕರವನ್ನು ತೆಗೆದುಕೊಂಡು ಅವರಿಗೆ ಯಾವುದೇ ರೀತಿಯಾದ ರಕ್ಷಣೆ ಕೊಡದೆ ಅವ್ರು ಯಾರೋ ಇನ್ನೊಬ್ಬರಿಗೆ ಪಾಪ ರಕ್ಷಣೆಗೋಸ್ಕರವಾಗಿ ಆಶ್ರಯ ಪಡಿತಾರೆ ಅಂದರೆ ಅದು ನನಗೆ ನರಕವನ್ನೇ ಖಂಡಿತ ತಂದುಕೊಡುತ್ತೆ. ಇದು ಎಂಥ ಉನ್ನತವಾದ ಆದರ್ಶ ನೋಡಿ ಕಾರ್ತಿವೀರ್ಯಾರ್ಜುನದ್ದು. ಕೊನೆಗೆ ಅವನು ಹೇಳ್ತಾನೆ, ಇವರು ಕೊಡೋದು ಏನಲ್ಲ, ಅದು ಅವರು ಕೊಡುವುದು ನನಗೆ ವೇತನ. ಪ್ರಜೆಗಳು ನನಗೆ ಕೊಡ್ತಾ ಇರೋ ವೇತನ ಅದು. ನಿರೂಪಿತಮಿದಂ ರಾಜ್ಞಃ ಪೂರ್ವೈ ರಕ್ಷಣ ವೇತನಂ. ಅವರು ತಮ್ಮ ರಕ್ಷಣೆಗೋಸ್ಕರವಾಗಿ ನನಗೆ ಕೊಟ್ಟಿರುವಂಥ ವೇತನ. ಈಗ ನಾವೇನು ಪ್ರಜಾಪ್ರಭುತ್ವ ಅಂತ ಹೇಳ್ತೀವಲ್ಲ, ನಮ್ಮ ದುಡ್ಡಿಂದ ಅವರು ಇದನ್ನು ಮಾಡ್ತಾರೆ ಅಂತ. ರಾಜಪ್ರಭುತ್ವಲ್ಲೂ ಹಾಗೆ ರಾಜರು ಅದೇ ರೀತಿಯಾಗಿ ಚಿಂತನೆ ಮಾಡ್ತಾಯಿದ್ರು. ಅವರ ದುಡ್ಡು ನಮಗೆ ವೇತನ, ರಕ್ಷಣೆ ಕೊಡಬೇಕಾದ್ರೆ ನನ್ನ ಜವಾಬ್ದಾರಿ. ಆದರೆ ಆ ರೀತಿಯಾದ ಸಾಮರ್ಥ್ಯ ನನಗೆ ಇಲ್ಲ. ಯಾರಿಗಿರುತ್ತೆ ಅಂತ ಸಾಮರ್ಥ್ಯ? ತಸ್ಮಾದ್ಯದಿ ತಪಸ್ತಪ್ತ್ವ ಪ್ರಾಪ್ತಃ ಯೋಗಿತ್ವಮೀಪ್ಸಿತಂ ಭುವ
ಪಾಲನ ಸಾಮರ್ಥ್ಯ ಯುಕ್ತೋ ಏಕೋ ಮಹೀಪತಿ. ಹಾಗಾಗಿ ಯಾರು ತಪಸ್ಸನ್ನು ಆಚರಣೆ ಮಾಡಿ ಒಳ್ಳೆಯ ಯೋಗ ಸಿದ್ಧಿಯನ್ನು ಸಂಪಾದನೆ ಮಾಡಿರ್ತಾನೋ ಅಂತಹವನು ಬಹಳ ಯೋಗ್ಯ ರೀತಿಯಾಗಿ ಈ ಭೂಮಿಯನ್ನು ಆಳಲಿಕ್ಕೆ ಸಮರ್ಥನಾಗ್ತಾನೆ. ಹಾಗಾಗಿ ನಾನು ಆ ರೀತಿಯಾದ ಯಾವುದೇ ಯೋಗ ಸಿದ್ಧಿಯನ್ನು ಮಾಡಿಕೊಂಡಿಲ್ಲ, ತಪಸ್ಸನ್ನು ಆಚರಣೆ ಮಾಡಿಲ್ಲ, ಹಾಗಾಗಿ ನಾನು ರಾಜನಾಗೋದಿಲ್ಲ ಅಂತ ಅವನು ರಾಜ್ಯದ ಒಂದು ದೊಡ್ಡ ರಾಜ ಪದವಿಯನ್ನೇ ತ್ಯಾಗ ಮಾಡಿಬಿಡ್ತಾನೆ, ಬೇಡ ಅಂತಂದುಬಿಡ್ತಾನೆ. ಆವಾಗ ಆ ಮಂತ್ರಿ ಗರ್ಗ ಅನ್ನುವಂಥ ಒಬ್ಬ ಮಂತ್ರಿ, ಅವನಿಗೆ ಯೋಚನೆ ಬರುತ್ತೆ, ಅಲ್ಲ ರಾಜನಿಲ್ಲ ಅಂದರೆ ಸಮಸ್ಯೆ ಆಗತ್ತೆ ಅಂಥೇಳಿ ಅವನ ಜೊತೆ ಮಾತಾಡಿ ಅವನು ಹೇಳ್ತಾನೆ, ನೀನು ರಾಜ್ಯವನ್ನು ಆಳಲಿಕ್ಕೆ ಬೇಕಾಗ್ತಕ್ಕಂಥ ಯೋಗ ಸಾಮರ್ಥ್ಯ, ಆ ಒಳ್ಳೆಯ ಯೋಗ ಸಿದ್ಧಿ ಅದನ್ನೆಲ್ಲವೂ ಕೂಡ ಪಡಿಬೇಕು ಅಂತಾದರೆ ದತ್ತಾತ್ರೇಯ ಪರಮಾತ್ಮ ಇದ್ದಾನೆ, ಅವನು ಈ ಭೂಲೋಕದಲ್ಲಿ ಸಂಚರಿಸ್ತಿದ್ದಾನೆ, ಅವನನ್ನು ಆಶ್ರಯ ಪಡೆದು ಅವನನ್ನು ನೀನು ಅನುಗ್ರಹ ಪಡೆದರೆ, ಅವನ ಅನುಗ್ರಹವನ್ನು ಪಡೆದರೆ ಖಂಡಿತವಾಗಿಯೂ ನಿನಗೆ ಯೋಗ ಸಾಮರ್ಥ್ಯ ಸಿದ್ಧಿ ಆಗ್ತದೆ, ಒಳ್ಳೆಯ ದೃಷ್ಟಿಯಲ್ಲಿ ನೀನು ಈ ರಾಜ್ಯವನ್ನು ರಕ್ಷಣೆ ಮಾಡಬಹುದು ಅಂತ ಹೇಳ್ತಾನೆ. ಎಲ್ಲಿದ್ದಾನೆ ದತ್ತಾತ್ರೇಯ ಅಂತ ಹೇಳಿದ್ರೆ ಸಖ್ಯ ಪರ್ವತದಲ್ಲಿ ಒಂದು ಆಶ್ರಮ ಮಾಡಿಕೊಂಡು ದೂರದಲ್ಲಿ ಯಾವುದೂ ಜನರನ್ನ ಹಚ್ಕೊಳ್ಳದೆ ತನ್ನಷ್ಟಕ್ಕೆ ತಾನಿದ್ದಾನೆ, ಅವನ ಹತ್ರ ಹೋಗಿ ಸೇವೆ ಮಾಡು ಅಂತ ಹೇಳ್ತಾನೆ. ಈ ದತ್ತಾತ್ರೇಯನನ್ನು ಆರಾಧನೆ ಮಾಡಿ ದೇವೇಂದ್ರ ಮೊದಲಾದವರು ಕೂಡ ತಮ್ಮ ಶತ್ರುಗಳನ್ನೆಲ್ಲರನ್ನು ಸಂಹಾರ ಮಾಡಿದ್ದಾರೆ, ಒಳ್ಳೆಯ ರಾಜ್ಯಭಾರವನ್ನು ಮಾಡುವಂಥ ಸಾಮರ್ಥ್ಯವನ್ನು ಪಡೆದಿದ್ದಾರೆ ಅಂತ ಇಂದ್ರಾದಿಗಳಿಗೆ ಅನುಗ್ರಹ ಮಾಡಿದಂಥವನು ದತ್ತ. ಅಂತಹ ದತ್ತ ಅವನ ಅನುಗ್ರಹ ನಿನಗಾದರೆ ನೀನು ಒಳ್ಳೆಯ ರಾಜ್ಯಭಾರವನ್ನು ಮಾಡಬಹುದು ಅಂತ ಹೇಳ್ತಾನೆ. ಇವನು ಆ ಸಖ್ಯ ಪರ್ವತದಲ್ಲಿ ಆ ದತ್ತಾತ್ರೇಯನ ಆಶ್ರಮವನ್ನು ಹುಡ್ಕೊಂಡು ಹೋಗ್ತಾನೆ. ದತ್ತಾತ್ರೇಯ ಅವನು ಎಂದಿನಂತೆ ನನಗೇನು ಗೊತ್ತು, ನಾನೊಬ್ಬ ಸ್ತ್ರೀ ಸಂಘ ಲೋಲುಪ, ಮದ್ಯ ಮಾಂಸವನ್ನು ಕುಡಿತಾ ಓಡಾಡ್ತಾ ಇರೋನು, ನನ್ನಿಂದ ನಿನಗೇನಾಗುತ್ತಪ್ಪ, ಹೋಗು ನಿನ್ನ ಪಾಡಿ ನೀನು ಹೋಗು ಅಂತ ಅನೇಕ ರೀತಿಯಾಗಿ ಅವನನ್ನು ತಳ್ಳಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೆ ಇವನು ಮಾತ್ರ ಬಿಡೋದಿಲ್ಲ. ಅವನು ಯಾವ ರೀತಿಯಾಗಿ ಕುಳಿತುಕೊಳ್ತಾನೋ ಅದೇ ರೀತಿಯಾಗಿ ಕೂತ್ಕೊಳ್ತಾನೆ, ಯಾವಾಗ ಎದ್ನೋ ಆವಾಗ ಹೇಳ್ತಾನೆ, ಯಾವಾಗ ಅವನು ಹೊರಗೆ ಹೋಗ್ತಾನೋ ಹೋಗಿ, ಹೀಗೆ ಅವನನ್ನು ಬೆನ್ನು ಹತ್ತಿ ಅವನ ಸೇವೆ ಮಾಡಿ 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 ಕೊನೆಗೂ ಒಳ್ಳೆಯ ಶಿಷ್ಯ ಯಾವ ರೀತಿಯ ಗುರುಗಳನ್ನು ವಿದ್ಯೆ ಇಲ್ಲದೆ ಬಿಡೋದೇ ಇಲ್ವೋ ಆ ರೀತಿಯ ಕಾಡಿ ಕೊನೆಗೆ ಅವನನ್ನು ಸಂತೋಷಗೊಳಿಸ್ತಾನೆ. ಕೊನೆಗೆ ಇವನ ಆ ಭಕ್ತಿಗೆ ಮೆಚ್ಚಿದಂಥ ದತ್ತ ಆಯಿತು ಅಂತ ಅವನಿಗೆ ಅನುಗ್ರಹವನ್ನು ಮಾಡ್ತಾನೆ. ಮಾಡಿ ಅವನಿಗೆ ಏನು ಬೇಕು ಹೇಳು ನನಗೆ ಅಂತ ಹೇಳ್ತಾನೆ. ಅವನು ಹೇಳ್ತಾನೆ, ನನಗೆ ಈ ರಾಜ್ಯವನ್ನು ಚೆನ್ನಾಗಿ ಆಡಳಿತ ಮಾಡುವಂತೆ ಅನುಗ್ರಹ ಮಾಡು. ನನ್ನ ರಾಜ್ಯದಲ್ಲಿ ಧನಧಾನ್ಯ ಸಂಪತ್ತಿನ ಕೊರತೆ ಆಗಲೇಬಾರ್ದು ಯಾವತ್ತೂ ಕೂಡ. ಅಷ್ಟೇ ಅಲ್ಲ, ಅನಷ್ಟ ದ್ರವ್ಯತಾ ರಾಷ್ಟ್ರೇ ಮಮಾನುಸ್ಮರಣೇನ ಚ ತ್ವಯಿ ಭಕ್ತಿಶ್ಚ ದೇವಾಸ್ತು ನಿತ್ಯಮವ್ಯಭಿಚಾರಿಣಿ. ಅವನು ಕೇಳ್ತಾನೆ, ನನ್ನ ರಾಜ್ಯದಲ್ಲಿ ಕಳ್ಕೊಳ್ಳೋದು ಅಂತ ಇರಲೇಬಾರ್ದು, ವಸ್ತುವನ್ನು ಜನರು ಕಳ್ಕೊಂಡಿದ್ದಾರೆ ಅಂತ ಆಗಲೇಬಾರ್ದು. ಕಳ್ಕೊಂಡ್ರೆ ನನ್ನ ನಾಮಸ್ಮರಣೆಯಿಂದಲೇ ಅವರಿಗೆ ಆ ವಸ್ತು ಸಿಕ್ಬಿಡ್ಬೇಕು. ಹಾಗಾಗಿ ಆ ರೀತಿಯಾದ ವರವನ್ನು ಕೇಳ್ತಾನೆ. ಅಷ್ಟೇ ಅಲ್ಲ, ನಿನ್ನಲ್ಲಿ ನಿರಂತರ ಭಕ್ತಿ ಇರಬೇಕು, ಯಾವತ್ತೂ ನಾಶ ಆಗಬಾರ್ದು, ಅಂಥ ಭಕ್ತಿಯನ್ನು ಕೊಡು ಅಂತ. ಆದ್ದರಿಂದ ದತ್ತ ಅವನಿಗೆ ಅನುಗ್ರಹವನ್ನು ಮಾಡ್ತಾನೆ, ಇದೆಲ್ಲ ಸಿದ್ಧಿ ಆಗಲಿ ಅಂತ ಹೇಳ್ತಾನೆ. ಆದ್ದರಿಂದಲೇ ಇವತ್ತೂ ಕೂಡ ವಸ್ತುವನ್ನು ಕಳ್ಕೊಂಡ್ಬಿಟ್ರೆ ನಾವು ಮೊದಲು ಸ್ಮರಣೆ ಮಾಡೋದೇ ಕಾರ್ತಿವೀರ್ಯಾರ್ಜುನನ್ನು. ಕಾರ್ತಿವೀರ್ಯಾರ್ಜುನೋ ನಾಮ ರಾಜಾಬಾಹು ಸಹಸ್ರಭಾಗ್ ತಸ್ಯ ಸ್ಮರಣ ಮಾತ್ರೇಣ ಗತಂ ನಷ್ಟಂ ಚ ವಿಂದತೆ. ಹಾಗಾಗಿ ನಾಶವಾಗಿದ್ದೆಲ್ಲೂ ಕೂಡ ಸಿಗ್ಲಿಕ್ಕೆ ಕಾರಣ ಏನು ಅಂದರೆ ದತ್ತಾತ್ರೇಯನ ಅನುಗ್ರಹವೇ ಇವತ್ತೂ ಕೂಡ ನಮಗಿರ್ತಕ್ಕಂಥದ್ದು. ಹಾಗಾಗಿ ಆ ವಸ್ತು ಕಳೆದುಕೊಂಡಾಗ ಕಾರ್ತಿವೀರ್ಯಾರ್ಜುನ ಸ್ಮರಣೆ ಮಾಡೋದಲ್ಲದೆ ಕಾರ್ತಿವೀರ್ಯಾರ್ಜುನನ್ನು ಅನುಗ್ರಹ ಮಾಡಿದ ಆ ದತ್ತರೂಪಿ ಪರಮಾತ್ಮನೂ ಕೂಡ ಸ್ಮರಣೆ ಮಾಡಬೇಕು. ಆಗ ಕಳೆದಂಥ ದ್ರವ್ಯಗಳು ಸಿಗ್ತಾವೆ ಅಂತ. ಹೀಗೆ ರಾಜ್ಯ ಪರಿಪಾಲನೆ ಮಾಡಲಿಕ್ಕೆ ಆಮೇಲೆ ಮನಸ್ಸನ್ನು ಮಾಡ್ತಾನೆ, ಯೋಗವಿದ್ಯೆಯನ್ನು ಅವನಿಂದ ಪಡಿತಾನೆ. ಸಹಸ್ರ ಬಾಹುಗಳು ಅವನಿಗೆ ಆಗಬೇಕು ಯುದ್ಧದಲ್ಲಿ ಅನ್ನುವಂಥ ಒಂದು ಅನುಗ್ರಹವನ್ನು ಕೂಡ ಪಡಿತಾನೆ. ಅದೆಲ್ಲವನ್ನು ಅನುಗ್ರಹ ಮಾಡಿ ಆಮೇಲೆ ಸಾಕ್ಷಾತ್ ದತ್ತನೇ ಹೋಗಿ ಅವನಿಗೆ ಅಭಿಷೇಕವನ್ನು ಮಾಡಿ ರಾಜ್ಯದಲ್ಲಿ ಕೂಡಿಸ್ತಾನೆ, ರಾಜನಾಗಿ ಕೂಡಿಸ್ತಾನೆ. ಅದಾದ ಮೇಲೆ ಆ ದತ್ತನ ಅನುಗ್ರಹ ಎಷ್ಟು ಅಂತಂದರೆ ಪ್ರತಿನಿತ್ಯವೂ ಕೂಡ ಅವನು ಒಂದು ಮೂರ್ತಿಯನ್ನು ಮಾಡಿ ಆ ದತ್ತನ ಆರಾಧನೆಯನ್ನು ಮಾಡ್ತಾ ಇರ್ತಾನಂತೆ ಕಾರ್ತಿವೀರ್ಯಾರ್ಜುನ. ಅವನ ಆರಾಧನೆ ಮಾಡೋದನ್ನು ನೋಡಿ ಅವನ ರಾಜ್ಯರು ಎಲ್ಲರೂ ಕೂಡ ಆ ದತ್ತನ ಆರಾಧನೆಯನ್ನು ಪ್ರತಿನಿತ್ಯವೂ ಕೂಡ ಮಾಡ್ತಾ ಇರ್ತಾರೆ. ಹೀಗೆ ಅವನ ಅನುಗ್ರಹದಿಂದ 80,000 ವರ್ಷಗಳ ಕಾಲ ಆ ಕಾರ್ತಿವೀರ್ಯಾರ್ಜುನ ರಾಜ್ಯವನ್ನು ಆಡಳಿತಾನೆ. ಒಂದೇ ಒಂದು ಧನಧಾನ್ಯ ಸಂಪತ್ತಿನ ಸಮಸ್ಯೆ ಇಲ್ಲ, ಅಕಾಲ ವೃಷ್ಟಿ ಇಲ್ಲ, ಅದೇ ರೀತಿಯಾಗಿ ಯಾವ ವಸ್ತುಗಳು ಕೂಡ ಕಳೆದುಕೊಳ್ಳುವುದು ಅಂತಲೇ ಇಲ್ಲ. ಮತ್ತು ಅವನೊಬ್ಬನೇ ಶಸ್ತ್ರಧಾರಿ, ಬೇರೆ ಯಾರೂ ಕೂಡ ಶಸ್ತ್ರ ಹಿಡ್ಕೊಳ್ಳೋಂಗಿಲ್ಲ ಅಂತ ಹೇಳ್ಬಿಟ್ಟಿದ್ದಾನೆ. ಯಾಕೆ ಅಂತಂದರೆ ಅವನೇ ಎಲ್ಲವನ್ನೂ ನಿಯಂತ್ರಣ ಮಾಡ್ತಾನೆ, ಆ ಪರಿಸ್ಥಿತಿನೇ ಬರೋದಿಲ್ಲ ಅಂತ. ಹೀಗೆ ಅಂತಹ ಕಾರ್ತಿವೀರ್ಯಾರ್ಜುನನಿಗೆ ಅನುಗ್ರಹ ಮಾಡಿದಂತಹ ಯೋಗೋಪದೇಶವನ್ನು ಮಾಡಿದಂತಹ ಪರಮಾತ್ಮನ ಅವತಾರ ದತ್ತಾವತಾರ. ಅದೇ ರೀತಿಯಾಗಿ ಅಲರ್ಕ ರಾಜನಿಗೆ ಯೋಗವಿದ್ಯೆಯನ್ನು ಉಪದೇಶ ಮಾಡಿದ್ದಾನೆ. ತುಂಬ ಸುಂದರವಾದ ಉಪಾಖ್ಯಾನ ಮಾರ್ಕಂಡೇಯ ಪುರಾಣದಲ್ಲಿ ಬರ್ತದೆ. ದತ್ತಾತ್ರೇಯನು ಮಾಡಿದಂಥ ಯೋಗವಿದ್ಯೆಯ ಒಂದು ಉಪದೇಶ
ವಿಸ್ತಾರವಾಗಿದೆ ಅಲರ್ಕ ರಾಜನಿಗೆ ಮಾಡಿದಂಥ ಉಪದೇಶ. ಅದೆಲ್ಲವೂ ಕೂಡ ವಿಷ್ಣು ಭಕ್ತಿಗೆ ಪೂರಕವಾಗಿರ್ತಕ್ಕಂತಹ ಒಂದು ಯೋಗವಿದ್ಯೆ. ಅಂತಹ ಯೋಗವಿದ್ಯಾ ಪ್ರವರ್ತಕನಾಗಿರೋದ್ರಿಂದಲೇ ಆ ನಾರಾಯಣವರ್ಮದಲ್ಲಿ ದತ್ತಸ್ತ್ವಯೋಗ ದಥ ಯೋಗನಾಥ ಅಂತ ಯೋಗಿಗಳಿಗೆ ನಾಥ, ಯೋಗ ವಿದ್ಯೆಯ ಪ್ರವರ್ತಕ ಆ ದತ್ತ ಎಂಬುದಾಗಿ ನಾವು ತಿಳಿದುಕೊಳ್ಳಬಹುದಾಗಿದೆ. ಅಂತಹ ಆ ದತ್ತ ಅವನ ಅನುಗ್ರಹದಿಂದ ಪ್ರಹ್ಲಾದರಾಜರು ಕೂಡ ಅತ್ಯುತ್ತಮವಾದ ಆಡಳಿತವನ್ನು ಮಾಡಿದರು. ಅಲರ್ಕ ರಾಜ ಮತ್ತು ಯದುರಾಜ ಮತ್ತು ಕಾರ್ತ್ಯವೀರ್ಯಾರ್ಜುನ ಇಂಥ ಅನೇಕ ಜನರು ಕೂಡ, ಅನೇಕ ರಾಜರು ಉಪದೇಶವನ್ನು ಪಡೆದು ಸುಧರ್ಮದ ಒಂದು ರಾಜ್ಯಭಾರವನ್ನು ಮಾಡ್ತಾರೆ. ಈಗಿನ ಕಾಲದಲ್ಲಿ ಆ ದತ್ತನ ಅನುಗ್ರಹದ ಅಪೇಕ್ಷೆ ತುಂಬ ಇದೆ. ನಮ್ಮಲ್ಲಿ ರಾಜಕಾರಣದಲ್ಲಿ ಆ ಧರ್ಮದ ಒಂದು ನೀತಿಯ ಒಂದು ಪ್ರವೇಶ ಆಗಬೇಕಾಗಿದೆ. ಕೇವಲ ನಮ್ಮ ರಾಜಕಾರಣ ಅಥವಾ ರಾಜಕೀಯ ಇದೆಲ್ಲವೂ ಕೂಡ ಕೇವಲ ಭೌತಿಕ ದೃಷ್ಟಿಯಿಂದ ನಡೀಲಿಕ್ಕೆ ಪ್ರಾರಂಭ ಆದರೆ ಆವಾಗ ಅದೆಲ್ಲವೂ ಕೂಡ ಅನರ್ಥ ಮಾರ್ಗದಲ್ಲಿ ಹೋಗ್ತದೆ. ಹೀಗೆ ಯಾರು ಯೋಗವನ್ನು ಅರಿತು ಯೋಗಿಯಾಗಿದ್ದುಕೊಂಡು ಯಾರು ರಾಜ್ಯಾಡಳಿತವನ್ನು ಮಾಡ್ತಾರೋ ಅಂಥವರೇ ನಮ್ಮ ಧರ್ಮ ಮಾರ್ಗದಿಂದ ಈ ದೇಶವನ್ನು ಮುನ್ನಡೆಸಲಿಕ್ಕೆ ಸಾಧ್ಯ. ಅದೇ ನಮಗೆ ಒಳ್ಳೆಯ ಗಮ್ಯವನ್ನು ಕೊಡಲಿಕ್ಕೆ ಸಾಧ್ಯ. ಇಂತಹ ದತ್ತಾತ್ರೇಯ ರೂಪಿ ಪರಮಾತ್ಮ, ಅವನ ಆರಾಧನೆ, ಅವನ ಜಯಂತಿಯನ್ನು ಆಚರಣೆ ಮಾಡ್ತಕ್ಕಂಥ ಮಾರ್ಗಶೀರ್ಷ ಮಾಸದ ಹುಣ್ಣಿಮೆ ದಿನ ನಾವು ಈ ಎಲ್ಲ ನಮ್ಮ ಜಗತ್ತಿನ ಸಮೃದ್ಧಿ, ಅದಕ್ಕೋಸ್ಕರವಾಗಿ ಸೃಷ್ಟಿಯಾದಂತಹ ಯೋಗ, ಆ ಯೋಗಕ್ಕೆ ಪ್ರವರ್ತಕನಾದ ದತ್ತ ಅವನ ಅನುಗ್ರಹದಿಂದಾಗಿ ರಾಜ್ಯದಲ್ಲೆಲ್ಲ ಸುಖ ಸಮೃದ್ಧಿಯಾಗಲಿ, ನಮ್ಮನ್ನು ಆಳ್ತಕ್ಕಂತಹ ಆ ರಾಜಕೀಯ ನೇತಾರರಲ್ಲಿ ಧರ್ಮ ಜಾಗೃತಿಯಾಗುವಂತೆ ಆ ದತ್ತ ಅನುಗ್ರಹ ಮಾಡಲಿ. ಕಾರ್ತ್ಯವೀರ್ಯಾರ್ಜುನ, ಪ್ರಹ್ಲಾದ, ಅಲರ್ಕ ಮುಂತಾದಂಥ ರಾಜರು ಇವರೆಲ್ಲರೂ ಕೂಡ ಆದರ್ಶ ಆಗುವಂತೆ ಆಗಲಿ. ಎಲ್ಲ ಧರ್ಮದ ಆಧಾರದಲ್ಲಿ ಈ ಪೃಥ್ವಿಯಲ್ಲಿ ಸುಶಾಸನ ಉಂಟಾಗಿ ಜಗತ್ತಿನ ಸುಖ ಶಾಂತಿ ಸಮೃದ್ಧಿಗೆ ಕಾರಣನಾಗಲಿ ಅಂತ ಆ ದತ್ತನಾಮಕ ಪರಮಾತ್ಮನಲ್ಲಿ ಮತ್ತೆ ಪ್ರಾರ್ಥನೆ ಮಾಡ್ತಾ, ಈ ಪ್ರವಚನ ಸೇವೆಯನ್ನು ಮಾಡಿರ್ತಕ್ಕಂಥವರು ರಾಘವೇಂದ್ರ ಮತ್ತು ಕುಟುಂಬ, ಅವರಿಗೆ ಆ ದತ್ತಾತ್ರೇಯ ರೂಪಿ ಪರಮಾತ್ಮನ ವಿಶೇಷ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಶ್ರೀಕೃಷ್ಣ ಅರ್ಪಣಮಸ್ತು.